ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಒಬ್ಬಟ್ಟಿನ ಸಾರು ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋ ಐಟಮ್ಗಳನ್ನ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಸಾಸಿವೆ ಎಲ್ಲ ಚಿಟಪಟ ಅಂತ ಎಲ್ಲ ಸಿಡಿಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಹಾಗೇನೆ ಒಂದು 3 ಕಾಳು ಮೆಣಸಿನಕಾಳು ಹಾಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ಇವಾಗ ಕೆಂಪುಗಾಗಿದೆ, ಸಾಸಿವೆ ಚಿಟಪಟ ಅಂತ ಸಿಡಿದಿದೆ. ಅದನ್ನ ಒಂದು ಬಟ್ಲಿಗೆ ಹಾಕೊಂಡು ಸೈಡಿಗೆ ಎತ್ತಿಕೊಳ್ಳೋಣ. ಇವಾಗ ಅದೇ ತಪ್ಪಲೆಗೆ ಒಂದೇ 1 ಸ್ಪೂನ್ ಆಯಿಲ್ ಹಾಕೊಂಡು 2 ಈರುಳ್ಳಿನ ದಪ್ಪನಾಗಿ ಹಚ್ಕೊಂಡು ಹಾಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಸುಲ್ದು ಹಾಕೊಂಡಿದ್ದೀನಿ. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಆರೋದಕ್ಕೆ ಬಿಟ್ಟು ಜಾರಿಗೆ ಹಾಕೊಳ್ಳೋಣ. ರುಬ್ಬೋದಿಕ್ಕೆ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ, ಹುರ್ಕೊಂಡಿರೋ ಸಾಸಿವೆ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ. ಈ ಸಾಂಬಾರ್ಗೆ ನಾನು ಒಂದೇ ಪೌಡರ್ ಯೂಸ್ ಮಾಡೋದು, ಅದು ಸಾಂಬಾರ್ ಪೌಡರು. ಮನೆಯಲ್ಲೇ ಮಾಡಿರುವಂಥ ಪೌಡರ್ನ 4 ಸ್ಪೂನ್ ನಾನು ಹಾಕೋತಾ ಇದ್ದೀನಿ. ಹಾಗೇನೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬಿಡೋಣ. ನೋಡಿ, ರುಬ್ಬಿದ್ಮೇಲೆ ನಾನು ಅರ್ಧ ಮಸಾಲೆ ತಕ್ಕೊಂಡಿದ್ದೀನಿ. ಅರ್ಧ ಮಸಾಲೆ ತಕ್ಕೊಂಡು ಕಾಯಿ ಹಾಕೋತಾ ಇದ್ದೀನಿ. ಈಗ ಕಾಯಿದು ರುಬ್ಕೊಳ್ಳೋಣ. ನಾವು ಈರುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ 1-2 ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 15 ಎಲೆ ಕರಿಬೇವು ಹಾಕೋತಾ ಇದ್ದೀನಿ. ಒಗ್ಗರಣೆಗೆ 1-2 ಒಣಮೆಣಸಿನ್ಕಾಯಿ ಇದ್ರೇನು ಹಾಕ್ಕೊಳ್ಳಿ, ನಾನು ಇದಕ್ಕೆ ಹಾಕೊಂಡಿಲ್ಲ. ಈಗ ಡೈರೆಕ್ಟಾಗಿ ರುಬ್ಬಿರೋ ಮಸಾಲೆಗಳನ್ನ ಹಾಕೋಣ. ಈ ಸಾಂಬಾರ್ಗೆ ನಾನು ಒಂದೇ ಥರ ಮಸಾಲೆ ರುಬ್ಬಿರೋದು. ನಾನು ಫಸ್ಟು ಜಾರು ಸಣ್ಣದೈತೆ ಅಂತ ಅರ್ಧ ಮಸಾಲೆ ತಕ್ಕೊಂಡು ಕಾಯಿ ಹಾಕ್ಕೊಂಡಿದ್ನಲ್ಲ, ಅದು ಸೇರಿ ಹಾಕ್ತಾ ಇದ್ದೀನಿ. 2 ಮಸಾಲೆನೂ ಒಂದೇ ಮಸಾಲೆ, 2 ಒಂದೇ ಟೈಮ್ಗೆ ಹಾಕ್ಬೇಕಾಗುತ್ತೆ ನಾವು. ಇವಾಗ ಈ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು, ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗ್ಬೇಕು. ಆ ಥರ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ನಾವು ಕುದಿಸ್ಕೋಬೇಕಾಗುತ್ತೆ ಮಸಾಲೆನ. ಈ ಮಸಾಲೆ ಕುದ್ದಿದ್ದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಬೇಳೆ ಕಟ್ಟಿತ್ತು, ನಾನು ಬೇಳೆ ಕಟ್ಟಿರೋ ನೀರು ಹಾಕ್ತಾ ಇದ್ದೀನಿ ಈ ಸಾಂಬಾರ್ಗೆ. ನೀವೇನಾದ್ರೂ ಒಬ್ಬಟ್ಟು ಮಾಡ್ಬೇಕಾದ್ರೆ ಬೇಳೆ ಕಟ್ಟಿ ನೀರು ಇರುತ್ತಲ್ಲ, ಅದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಈ ಸಾಂಬಾರ್ಗೆ ಬಳಸ್ಕೊಳ್ಳಿ. ಈ ಸಾಂಬಾರ್ನ ನೀವು ಮಾಡಿಲ್ಲ ಅಂತ ಅಂದ್ರು ಬೇಳೆ ಸಾಂಬಾರಿಗೆ ಬೇಕಾದ್ರೂ ನೀವು ಹಾಕೋಬಹುದು ಅದನ್ನ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ನೀರು ಹಾಕೊಂಡಿದ್ದೀನಿ. ಈ ಸಾಂಬಾರು ಸ್ವಲ್ಪ ತೆಳ್ಳಗೆ ಇರಲಿ, ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ಈ ಸಾಂಬಾರ್ನ 5 ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಕುದಿಸ್ಕೊಬಿಡೋಣ. 1-2 ಕುದಿ ಬಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ಸಾಂಬಾರು ಕುದಿಸ್ತಾ ತುಂಬಾ ರುಚಿ ಬರುತ್ತೆ. ಇನ್ನುವೆ ಒಂದು 3-4 ದಿನ ಇಟ್ಕೊಂಡು ಸಹ ಇದನ್ನ ತಿನ್ಬೋದು ನೀವು. ಒಬ್ಬಟ್ಟಿನ ಸಾಂಬಾರ್ಗೆ ಸ್ವಲ್ಪ ಸ್ವೀಟಿನ ಸ್ಟ್ರಕ್ಚರ್ ಬೇಕಾಗುತ್ತೆ, ಅದಕ್ಕೆ ಇಲ್ಲಿ ನಾನು ಹೂರ್ಣ ಹಾಕ್ತಾ ಇದ್ದೀನಿ, ಒಬ್ಬಟ್ಟಿನ ಹೂರ್ಣ. ನೀವೇನಾದ್ರೂ ಮನೇಲಿ ಒಬ್ಬಟ್ಟು ಮಾಡಿಲ್ಲ ಅಂತ ಅಂದ್ರೆ ಸ್ವಲ್ಪ ಈ ಸಾಂಬಾರ್ಗೆ ಬೆಲ್ಲ ಹಾಕೊಡಿ. ಹಬ್ಬದ ದಿನನೂ ಬಿಟ್ಟು ಬೇರೆ ದಿನದಲ್ಲೂ ಈ ತರ ಮಾಡ್ಕೋಬಹುದು ಸಾಂಬಾರ್ನ. ಇವಾಗ ಲಾಸ್ಟಿಗೆ ಸ್ವಲ್ಪ ಹುಣಸೆ ರಸ ಹಾಕೋಣ. 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನೆನಕೊಂಡಿದ್ದೆ ನಾನು, ಆ ರಸನ ಇವಾಗ ಹಾಕೊಂಡಿದ್ದು. ಇವಾಗ ಪ್ಲೇಟ್ ಮುಚ್ಬಿಟ್ಟು ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಸಾಂಬಾರ್ ರೆಡಿ ಆಗುತ್ತೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. 1/4 ಗಂಟೆ ಸಾಕು ಈ ಸಾಂಬಾರ್ ಮಾಡೋದಿಕ್ಕೆ, ಬೇಗನೆ ಆಗೋಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಇರಲ್ಲ ಒಬ್ಬಟ್ಟಿನ ಸಾರು ಅಂತ ಅಂದ್ರೆ. ಈ ತರ ರೆಸಿಪಿನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಪದೇ ಇದೇ ತರ ಸಾಂಬಾರ್ ಮಾಡ್ಕೋತೀರಾ. ಸರಿ ವೀಕ್ಷಕರೇ, ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.